ನಮ್ಮ ಸಮಾಜದ ಕೆಲವು ವಿವಾಹಿತ ಮಹಿಳೆಯರಲ್ಲಿ ಒಂದು ರೀತಿಯ ಚಿಂತೆ ಇರುತ್ತೆ. ಅಯ್ಯೋ, ನನ್ನ ಮದುವೆ ಆಗೋಯ್ತು, ನನ್ನ ಜೀವನವೇ ಮುಗಿದೋಯ್ತು, ಇನ್ನು 3 ಹೊತ್ತು ಮನೆ ಕೆಲಸ ಮಾಡ್ತಾ ಇರಬೇಕು, ಅತ್ತೆ ಮಾವನ್ನ ನೋಡ್ಕೋಬೇಕು, ಗಂಡನ್ನ ನೋಡ್ಕೋಬೇಕು, ಮಕ್ಕಳ ಜವಾಬ್ದಾರಿಯನ್ನು ತಗೋಬೇಕು, ನನಗೆ ಏನೂ ನನ್ನದೇ ಆದಂತಹ ಕರಿಯರನ್ನು ಅಥವಾ ನನ್ನದೇ ಆದಂತಹ ಒಂದು ಸ್ಥಾನವನ್ನು ಪಡೆಯೋಕ್ಕೆ ಸಾಧ್ಯವೇ ಆಗೋದಿಲ್ಲ, ಮೂಲೆ ಗುಂಪಾಗಿಬಿಡ್ತೀನಿ ಅನ್ನೋ ರೀತಿಯ ಒಂದು ಆತಂಕವೋ ಖಿನ್ನತೆಯೋ ಅಥವಾ ಒಂದು ರೀತಿಯ ಬೇಜಾರು ಈ ರೀತಿಯಾಗಿ ಮಾಡಿಕೊಂಡು ಮನಸ್ಸಿಗೆ ಬೇಡದ ವಿಚಾರಗಳನ್ನು ತಗೊಂಡು ಮನಸ್ಸನ್ನೇ ಡಸ್ಟ್ಬಿನ್ ಆಗಿ ಮಾಡ್ಕೊಂಡು ಬಿಟ್ಟಿರ್ತಾರೆ. ಇದು ಯಾಕೆ ಹೀಗೆ? ಯಾಕಂದರೆ ಸಮಸ್ಯೆ ಅನ್ನೋದು ಎಲ್ಲರಿಗೂ ಇರುತ್ತೆ. ಹೆಂಡತಿ ಮನೆಯಲ್ಲಿ ಕೆಲಸವನ್ನು ಮಾಡಿದರೆ ಗಂಡ ತನ್ನ ಸಂಸಾರಕ್ಕೋಸ್ಕರ ಹೊರಕ್ಕೆ ಹೋಗಿ ದುಡಿಯುತ್ತಾನೆ. ಮಕ್ಕಳಿಗೆ ಸ್ಕೂಲ್, ಹೋಮ್ವರ್ಕ್ ಅಂತ ಅವರದ್ದೇ ಆದಂಥ ಕೆಲಸ ಕಾರ್ಯಗಳಿರುತ್ತೆ. ಅತ್ತೆ ಮಾವಂದರಿಗೂ ಕೂಡ ಅವರದ್ದೇ ಆದಂಥ ಜವಾಬ್ದಾರಿಗಳಿರುತ್ತೆ. ಅಂದರೆ ನಾನಿಲ್ಲಿ ಹೇಳೋಕೆ ಇಷ್ಟಪಡ್ತಿರೋದು, ಪ್ರತಿಯೊಂದು ಜೀವಿಗೂ ಅವರದೇ ಆದಂಥ ಜವಾಬ್ದಾರಿಗಳಿರುತ್ತೆ, ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲ. ಯಾಕಂದರೆ ಈಗ ನೋಡಿ, ಚಿಕ್ಕ ಮಕ್ಕಳು ಅವರು ಎದ್ದು ನಿಲ್ಲುವಾಗ, ನಡೆದಾಡುವಾಗ ಎಷ್ಟೊಂದು ಬಾರಿ ಬೀಳ್ತಾರೆ, ಆದರೆ ಖುಷಿಯಿಂದ ಮತ್ತೆ ಪ್ರಯತ್ನವನ್ನು ಮಾಡ್ತಾರೆ. ಇದು ಅವರಿಗಿರುವಂಥ ಜವಾಬ್ದಾರಿ. ಕಲಿಕೆ ಅನ್ನೋದು ಜವಾಬ್ದಾರಿ, ಆದರೆ ಅವ್ರು ಮಾಡ್ತಾರಲ್ವ. ಇನ್ನು ಸ್ವಲ್ಪ ದೊಡ್ಡವರಾದಮೇಲೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗಬೇಕು, ಹೋಮ್ವರ್ಕ್ಗಳನ್ನು ಮಾಡಬೇಕು, ಆ ಕಲಿತಂಥ ವಿಷಯಗಳನ್ನು ನೆನಪಿಟ್ಕೊಂಡು ಎಕ್ಸಾಮ್ಗಳನ್ನು ಬರೀಬೇಕು. ಇದು ಆ ಮಕ್ಕಳಿಗಿರುವಂಥ ಜವಾಬ್ದಾರಿ. ಅವರೂ ಕೂಡ ಇದನ್ನು ಚೆನ್ನಾಗೇ ನಿಭಾಯಿಸ್ತಾರಲ್ವ. ಇನ್ನು ಡಿಗ್ರಿಗೆ ಹೋಗೋರಿಗೂ ಕೂಡ ಡಿಗ್ರಿ ಮುಗಿದ ಬಳಿಕ ಹೊಸ ಕೋರ್ಸ್ಗಳನ್ನು ತಗೊಳ್ಬೇಕು, ಕೋರ್ಸ್ ಮುಗಿದವರಿಗೆ ಹೊಸ ಜಾಬ್ಗಳನ್ನು ಹುಡ್ಕೋಬೇಕು, ಜಾಬ್ ಸಿಕ್ಕವರಿಗೆ ಸ್ಯಾಲ್ರಿ ಸಾಕಾಗೋದಿಲ್ಲ ಅಂತ ಇನ್ನೊಂದು ಹೊಸ ಕಂಪನಿಯನ್ನು ಹುಡ್ಕೋಬೇಕು. ಹೀಗೆ ಎಲ್ಲರಿಗೂ ಅವರದ್ದೇ ಆದಂಥ ಜವಾಬ್ದಾರಿಗಳು ಇದ್ದೇ ಇರುತ್ತೆ. ಎಲ್ಲರೂ ಅವರ ಕಾರ್ಯವನ್ನು ನಿರ್ವಹಿಸ್ತಾ ಇರುವಾಗ, ಸಂತೋಷದಿಂದಲೇ ಅವರ ಜವಾಬ್ದಾರಿಗಳನ್ನು ಇಷ್ಟಪಟ್ಟು ಮಾಡ್ತಾ ಇರುವಾಗ, ಬೆಳಗಿಂದ ರಾತ್ರಿಯವರೆಗೂ ಮನೆಯಲ್ಲಿ ಚೆನ್ನಾಗಿ ಊಟ, ನಿದ್ರೆ ಎಲ್ಲವೂ ಇದ್ದು ಏನೂ ಇಲ್ಲದ ಮನಸ್ಥಿತಿಯಲ್ಲಿ ಬದುಕೋದನ್ನು ಬಿಟ್ಟು ನೀವು ಪ್ರತಿದಿನ ಸಂತೋಷದಿಂದ ನಿಮ್ಮ ದಿನವನ್ನು ಆರಂಭಿಸಿ, ನಿಮಗೆ ಸಿಕ್ಕ ಕೆಲಸವನ್ನು ಕಷ್ಟಪಟ್ಟಲ್ಲ ಮನಪಟ್ಟು ಮಾಡಿ, ಜೊತೆಗೆ ಅಚ್ಚುಕಟ್ಟಾಗಿ ಮಾಡಿ, ನಿಮ್ಮದೇ ಮಕ್ಕಳು, ನಿಮ್ಮದೇ ಗಂಡ, ನಿಮ್ಮ ಮನೆಯವರೇ ಅತ್ತೆ ಮಾವ ಕೂಡ, ಇವರೆಲ್ಲರನ್ನ, ನಿಮ್ಮ ಕುಟುಂಬವನ್ನು ನೀವು ಪ್ರೀತಿಸಿ ಆದರಿಸಿ, ಆಗ ನಿಮಗೂ ಕೂಡ ಅದೇ ರೀತಿಯ ಪ್ರೀತಿ ಆದರ ಸಿಗುತ್ತೆ. ಇವರೊಂದಿಗೆ ನಿಮ್ಮ ಸಂತೋಷದ ಜೀವನವನ್ನು ನಡೆಸಿ ಪ್ರತಿನಿತ್ಯ ಸುಖ ಸಂತೋಷದಿಂದ ಬಾಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದಕ್ಕೆ ನೀವೇನಂತೀರಾ?